ನಿನ್ನೆ ನೈಟು ನಮ್ಮ ಹುಡುಗ ಒಬ್ಬ ಡಿಪ್ರೆಷನ್ ಮಜಾ ಅಂತ ಕಾಲ್ ಮಾಡಿದ್ದ. ಅವನ ಹತ್ರ ಮಾತಾಡಿ ಅವನಿಗೆ ಸಮಾಧಾನ ಮಾಡಿ ಎಡಿಟಿಂಗ್ಸ್ ಎಲ್ಲ ಮುಗಿಸಿ ರಾತ್ರಿ ಮಲಗೋ ತನಕ 2 ಗಂಟೆ. 11 ಗಂಟೆ ಎಲ್ಲಾರು ಹೊಚ್ಗೆದ್ ಬಿಟ್ಟಿದ್ರಲ್ಲ. ಜೀವನನ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ 24/7 ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಮಿಡಲ್ ಕ್ಲಾಸ್ ಅವರಿಗೆ ಕಮಿಟ್ಮೆಂಟ್ಸ್ ಗಳ ಟೆನ್ಷನ್ ಆದ್ರೆ ಮಿಲೇನಿಯರ್ಸ್ಗೆ ಎಲ್ಲಿ ಲಾಸ್ ಆಗ್ಬಿಡ್ತೀವೋ ಅನ್ನೋ ಟೆನ್ಷನ್. ಹೀಗಿರುವಾಗ ಸಮಸ್ಯೆಗಳನ್ನೇ ಕಾರಣ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮೊಮೆಂಟ್ ಗಳನ್ನ ಹಾಳು ಮಾಡ್ಕೊಳ್ಬೇಡಿ. ದೇವ್ರು ಎಲ್ಲವನ್ನ ಆಲ್ರೆಡಿ ಬರ್ದಿಟ್ಟಿದ್ದಾನೆ. ಏನಾಗ್ಬೇಕೋ ಅದಾಗೇ ಆಗತ್ತೆ. ಹಾಗಂತ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಮನಃಶಾಂತಿನ ಹಾಳು ಮಾಡ್ಕೊಳ್ಬೇಡಿ. ಏನೇ ಆದ್ರೂ ನೋಡ್ಕೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಲಿ. ಸಾವೇ ಕಣ್ ಮುಂದೆ ಬಂದ್ ನಿಂತ್ರು ನಾನ್ ತಲೆ ಕೆಡ್ಸ್ಕೊಳಲ್ಲ ಅನ್ನೋ ಮೈಂಡ್ ಸೆಟ್ ನ ಬೆಳೆಸ್ಕೊಳ್ಳಿ. ಅಷ್ಟು ಸಾಕಾಗ್ಲಿಲ್ವಾ? ದ.ರಾ ಬೇಂದ್ರೆ ಅವರು ಹೇಳಿರೋ ಬ್ಯೂಟಿಫುಲ್ ಸಾಲುಗಳನ್ನ ನೆನ್ಪು ಮಾಡ್ಕೊಳ್ಳಿ. ಸಾವೆಂದರೆ ನನಗೆ ಭಯವಿಲ್ಲ, ಸಾವೆಂದರೆ ನನಗೆ ಭಯವಿಲ್ಲ, ಏಕೆಂದರೆ ಅದು ಬಂದಾಗ ನಾನಿರುವುದಿಲ್ಲ, ನಾನಿರುವಾಗ ಅದು ಬರುವುದಿಲ್ಲ ಅಂತ. ಜೀವನ ತುಂಬಾ ಸಿಂಪಲ್ ಆಗಿದೆ. ನೀವು ಅದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ. ಜೀವನನ ಅದ್ರ ಪಾಡಿಗೆ ಸಾಗಕ್ ಬಿಡಿ. ಖಂಡಿತ ಖುಷಿಯಾಗಿರ್ತೀರಾ.